ಯುಗಾದಿ ಹಬ್ಬದ ವಿಶೇಷ ಅಡುಗೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ದಿನದಿಂದ ಕಮೆಂಟ್ ಕೂಡ ಬರ್ತಾ ಇತ್ತು, ಒಬ್ಬಟ್ಟು ಮಾಡಿ ತೋರಿಸಿ, ಹಾಗೆ ಹಬ್ಬದ ಅಡುಗೆಯನ್ನು ಮಾಡಿ ತೋರಿಸಿ ಅಂದ್ಬಿಟ್ಟು. ಹಾಗಾಗಿ ಇವತ್ತು ನಾನು ನಿಮಗೆ ಇಲ್ಲಿ ಪೂರ್ತಿ ಹಬ್ಬದ ಅಡುಗೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ವಿಡಿಯೋ ಸ್ವಲ್ಪ ಲೆಂತ್ ಆಗುತ್ತೆ ಫ್ರೆಂಡ್ಸ್, ಪ್ಲೀಸ್ ವಿಡಿಯೋನ ಪೂರ್ತಿ ನೋಡ್ತಿರಲ್ಲ. ಸೊ ನೀವು ಕೇಳಿರೋ ಕಾರಣಕ್ಕೆ ನಾನು ಇವತ್ತು ಹಬ್ಬದ ಅಡುಗೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಒಬ್ಬಟ್ಟು ಒಂದೇ ಮಾಡ್ತಿಲ್ಲ, ಪ್ರತಿಯೊಂದು ಕೂಡ ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗೋಷ್ಟು ಕಡಲೆಬೇಳೆಯನ್ನು ವಾಶ್ ಮಾಡಿಕೊಂಡು ತಗೋತಾ ಇದ್ದೀನಿ. ಅದೇ ಕಪ್ಲಿಂದ 2.5 ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೋಬೇಕು. ಒಬ್ಬಟ್ಟನ್ನು ನೀವು ಮಾಡುವಾಗ 1 ಕಪ್ಪನ್ನು ಮೆಜರ್ಮೆಂಟನ್ನಾಗಿ ಮಾಡಿಕೊಳ್ಳಿ. ನಂತರ ಇದಕ್ಕೆ ಸ್ವಲ್ಪನೇ ಎಣ್ಣೆಯನ್ನು ಹಾಕಿ 3 ವಿಸಿಲನ್ನು ಕೂಗಿಸ್ಕೋಬೇಕು. ನಾನೀಗ ಇಲ್ಲಿ 3 ವಿಸಿಲನ್ನು ಕೂಗಿಸ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನೀವು ಯಾವಾಗಲೂ ಏನೇ ರೆಸಿಪಿ ಮಾಡಲಿ 1 ಕಪ್ಪು ಅಥವಾ 1 ಪಾತ್ರೆಯನ್ನು ಮೆಜರ್ಮೆಂಟನ್ನಾಗಿ ಮಾಡಿಕೊಳ್ಳಿ. ತುಂಬ ಪರ್ಫೆಕ್ಟಾಗಿ ಇಲ್ಲಿ ರೆಸಿಪಿ ರೆಡಿಯಾಗುತ್ತೆ. ಅದೇ ಕಪ್ಲಿಂದ ನಾನಿಲ್ಲಿ 1 ಕಪ್ ಆಗೋಷ್ಟು ಗೋಧಿ ಹಿಟ್ಟು, ಅರ್ಧ ಕಪ್ ಆಗೋಷ್ಟು ಮೈದಾ ಹಿಟ್ಟು, 1/4 ಕಪ್ ಆಗೋಷ್ಟು ಬಾಂಬೆ ರವವನ್ನು ತಗೊಂಡಿದ್ದೀನಿ. 1 ಮುಷ್ಟಿ ಆಗೋಷ್ಟಿದೆ, ಆದರೆ 1 ಕಪ್ಪನ್ನು ಮೆಜರ್ಮೆಂಟನ್ನಾಗಿ ಮಾಡಿಕೊಳ್ಳಿ. ನಂತರ ಇದಕ್ಕೆ ಸ್ವಲ್ಪನೇ ಕಲರ್ಗೋಸ್ಕರ ಅರಿಶಿನವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಸ್ವಲ್ಪ ನೀರನ್ನು ಹಾಕಿ ನಾವು ಗಟ್ಟಿಯಾಗಿ ಇದನ್ನು ಕಲಿಸ್ಕೋಬೇಕು. ಚಪಾತಿ ಹಿಟ್ಟೆಲ್ಲ ಕಲಿಸ್ಕೋತೀವಿ ನೋಡಿ, ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ನೀವು ಪೂರ್ತಿ ಮೈದಾ ಹಿಟ್ಟಿನಲ್ಲಿ ಕೂಡ ಇದನ್ನ ಮಾಡ್ಕೋಬೋದು, ಆದರೆ ಆರೋಗ್ಯಕ್ಕೆ ಮೈದಾ ಹಿಟ್ಟು ಒಳ್ಳೆಯದಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಗೋಧಿ ಹಿಟ್ಟಿನಿಂದ ಇಲ್ಲಿ ಮಾಡ್ತೀನಿ. ಪೂರ್ತಿ ಗೋಧಿ ಹಿಟ್ಟಿನಿಂದ ಕೂಡ ನೀವು ಮಾಡ್ಬೋದು, ನಾನು ಕೂಡ ಹಾಗೆ ಮಾಡ್ತೀನಿ. ಆದರೆ ವಿಡಿಯೋಗೋಸ್ಕರ ನಾನಿಲ್ಲಿ ಅರ್ಧ ಮಾತ್ರ ಗೋಧಿ ಹಿಟ್ಟು, ನಂತರ ಸ್ವಲ್ಪನೇ ಮೈದಾ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಮೈದಾ ಹಿಟ್ಟು ಹಾಕಿ ಮಾಡೋದ್ರಿಂದ ಜಾಸ್ತಿ ಹಿಟ್ಟನ್ನು ನಾವು ನಾದಬೇಕಂತೇನಿಲ್ಲ, ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಆದರೆ ಗೋಧಿ ಹಿಟ್ಟು ಹಾಕೋದ್ರಿಂದ ತುಂಬ ಚೆನ್ನಾಗಿ ನಾವು ಇದನ್ನು ಕಲಿಸ್ಕೋಬೇಕು. ಹಿಟ್ಟು ಈ ರೀತಿ ಕಲಿಸ್ಕೊಂಡು 1 ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮತ್ತೊಂದು ಸತಿ ಇದನ್ನು ನಾವು ಕಲಿಸ್ಕೋಬೇಕು. ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ನಾವು ಹಿಟ್ಟನ್ನು ಕಲಿಸ್ಕೋತೀವಲ್ಲ ಅಷ್ಟು ಚೆನ್ನಾಗಿ ಒಬ್ಬಟ್ಟಿಲಿ ಬರುತ್ತೆ. ಇದನ್ನ ಈಗ ನಾವು ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಬಿಡೋಣ. ನಂತರ ಈಗ ನಾನು ಮೊದಲಿಗೆ ನಿಮಗೆ ಈರುಳ್ಳಿ ಟೊಮೆಟೊವನ್ನು ಕಟ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ. ಈರುಳ್ಳಿ ಟೊಮೆಟೊನಲ್ಲಿ ಒಂದೇ ಸರಿ ಕಟ್ ಮಾಡಿಕೊಂಡ್ರೆ ಬೇಗ ಅಡುಗೆ ಆಗುತ್ತಲ್ಲ ಅಂದ್ಬಿಟ್ಟು. ಫ್ರೆಂಡ್ಸ್, ನಾವು ಯಾವಾಗಲಾದರೂ ಹಬ್ಬದ ಅಡುಗೆನ ಮಾಡ್ತಾ ಇದ್ದರೆ ಮೊದಲಿಗೆ ನಾವು ಬೇಳೆಯನ್ನು ಕುದಿಯೋಕೆ ಇಟ್ಬಿಟ್ಟು ಹಿಟ್ಟನ್ನು ಕಲಿಸ್ಕೊಂಡಿಟ್ರೆ ಅರ್ಧಕ್ಕರ್ಧ ಕೆಲಸನೇ ಮುಗ್ದಂಗೆ ಆಗಿಬಿಡುತ್ತೆ. ಹಾಗಾಗಿ ಈ ಟಿಪ್ಸನ್ನು ನೀವು ಕೂಡ ಫಾಲೋ ಮಾಡ್ತಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಹಾಕಿ, ನಾನು ಕೂಡ ಇದೇ ರೀತಿ ಮಾಡ್ತೀನಿ. ನಂತರ ನಾನಿಲ್ಲೊಂದು ಬಾಣಲಿಯನ್ನು ಬಿಸಿ ಮಾಡೋಕ್ಕೆ ಇಡ್ತಾಯಿದ್ದೀನಿ. ಸ್ವಲ್ಪನೇ ಎಣ್ಣೆಯನ್ನು ಇದಕ್ಕೆ ಸೇರಿಸ್ಕೋಬೇಕು. ನಂತರ 1 ಈರುಳ್ಳಿಯನ್ನು ನಾನಿಲ್ಲಿ ಚಿಕ್ಕ ಗಾತ್ರದ್ದು ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿಯನ್ನು ಕೂಡ ಸೇರಿಸ್ತಾ ಇದ್ದೀನಿ. ಖಾರವನ್ನು ನಿಮ್ಮ ಕ್ವಾಂಟಿಟಿ ಪ್ರಕಾರ ನೀವು ಹಸಿಮೆಣಸಿನ್ಕಾಯನ್ನು ಸೇರಿಸ್ಕೊಳ್ಳಿ. ನೀವು ಕೆಂಪು ಖಾರ ತಿನ್ನೋರಾದರೆ ಎಣ್ಣೆಯಲ್ಲಿ ಸೇರಿಸ್ಕೋಬೋದು ಕೊನೆಯಲ್ಲಿ. ನಂತರ ಇದಕ್ಕೆ ಕರಿಬೇವಿನ ಸೊಪ್ಪು, ಜೀರಿಗೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಹಾಕಿದ ತಕ್ಷಣ ನಾವು ಗ್ಯಾಸನ್ನು ಆಫ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೋಬೇಕು. ಈ ಮಸಾಲೆ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡೋಣ. ಅಲ್ಲಿವರೆಗೂ ನಾನಿಲ್ಲಿ ಕಡಲೆಬೇಳೆಯನ್ನು ತಗೋತಾ ಇದ್ದೀನಿ. ಮತ್ತೆ ಯಾಕೆ ಇವರು ಕಡಲೆಬೇಳೆಯನ್ನು ತಗೋತಾ ಇದ್ದೀರಾ ಅಂತ ಅನ್ಕೋತಾ ಇದ್ದೀರಾ? ಸೊ ಇವತ್ತು ನಾನು ನಿಮಗೆ ಮಸಾಲ ವಡವನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ ಒಂದು 4 ತಾಸುವರೆಗೂ ಕಡಲೆಬೇಳೆಯನ್ನು ನೆನೆಸಿಟ್ಕೊಂಡಿದ್ದೆ. ಈಗ ನೀರನ್ನು ಸಪ್ರೇಟನ್ನು ಮಾಡಿ ಸೇರಿಸ್ತಾ ಇದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಕಾಳು ಮೆಣಸನ್ನು ಇಲ್ಲಿ ಸೇರಿಸಿದ್ದೀನಿ. ಹಸಿಮೆಣಸಿನ್ಕಾಯಿನ ನಿಮ್ಮ ಕ್ವಾಂಟಿಟಿ ಪ್ರಕಾರ ನೀವು ಜಾಸ್ತಿ ಕೂಡ ಹಾಕೋಬೋದು. ನನ್ನ ಮಗ ಖಾರ ಆದರೆ ತಿನ್ನೋಲ್ಲ ಅಂದ್ಬಿಟ್ಟು ಸ್ವಲ್ಪನೇ ಒಂದೇ ಮಾತ್ರ ಸೇರಿಸ್ಕೊಂಡಿದ್ದೀನಿ. ನಂತರ ಒಂದು ಚಿಕ್ಕದಾಗಿರೋಂಥ ಒಂದು ಪಾತ್ರೆಗೆ ಸೇರಿಸ್ಕೊಳ್ಳಿ. ನಂತರ ಇಲ್ಲಿ ಗರಂ ಮಸಾಲ, ಓಂಕಾಳು, ಅರಿಶಿನ, ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿಯನ್ನು ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಆಪ್ಷನಲ್ಲು, ಬೇಕಂದರೆ ಸೇರಿಸ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿಕೊಳ್ಳಿ. 1 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಕಾರ್ನ್ಫ್ಲೋರ್ ಹಿಟ್ಟು ಹಾಕೋದ್ರಿಂದ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ. ನೀವು ಎಷ್ಟು ಹೊತ್ತಿಟ್ಟರೂ ಕೂಡ ಇದು ಚೆನ್ನಾಗಿ ಕ್ರಿಸ್ಪಿಯಾಗಿ ಇರುತ್ತೆ. ಚೆನ್ನಾಗಿ ಈ ರೀತಿ ಕಲಿಸ್ಕೊಂಡು ಕೈಲಿಂದ ನಾವು ವಡೆಯನ್ನು ತಟ್ಕೋಬೇಕು. ಸೈಡ್ಗೆಲ್ಲ ಇದು ಸ್ವಲ್ಪ ತಿಳುವಾಗಿರಬೇಕು, ನಡುವಿಗೆ ಮಾತ್ರ ದಪ್ಪನೇ ಇರಬೇಕು. ಫ್ರೆಂಡ್ಸ್, ವಡೆ ಯಾವಾಗಲೂ ನಾವು ಮಸಾಲೆ ವಡೆ ಮಾಡ್ತೀವಲ್ಲ ಕಡಲೆಬೇಳೆದು, ಇದೇ ರೀತಿ ಇದನ್ನು ಮಾಡಬೇಕು. ತುಂಬ ತೆಳ್ಳಗಾದರೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ, ಜಾಸ್ತಿ ಕ್ರಿಸ್ಪಿ ಆಗಿಬಿಡುತ್ತೆ. ಈ ಮಸಾಲೆ ವಡೆ ಅಂತೂ ಸ್ವಲ್ಪ ದಪ್ಪವಾಗಿ, ಒಳಗೆ ಸಾಫ್ಟಾಗಿ, ಮೇಲ್ಗಡೆ ಕ್ರಿಸ್ಪಿಯಾಗಿದ್ರೇ ಚೆನ್ನಾಗಿ ಅನಿಸುತ್ತೆ. ಈಗ ಇಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಟರ್ನ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೇಲ್ಗಡೆ ಇದು ಸ್ವಲ್ಪ ಕಲರ್ ಪೂರ್ತಿ ಚೇಂಜ್ ಆಗಲೇಬೇಕು. ಫ್ರೆಂಡ್ಸ್, ಅಲ್ಲಿವರೆಗೂ ನಮ್ಮದು 3 ವಿಸಿಲು ಕೂಗಿತ್ತು ಬೇಳೆಯಲ್ಲಿರುವಂಥ ನೀರನ್ನು ಈಗ ನಾನು ಸಪ್ರೇಟನ್ನಾಗಿ ಮಾಡ್ಕೋತಾ ಇದ್ದೀನಿ. ಪೂರ್ತಿ ನೀರನ್ನು ನಾವು ಸಪ್ರೇಟನ್ನಾಗಿ ಮಾಡ್ಕೋಬೇಕು.
ಹೋಳಿಗೆ ಮಾಡೋದೇನು ದೊಡ್ಡ ಕಷ್ಟ ಅಂತ ಅನ್ಕೋದೂ ಇಲ್ಲ. ಯಾಕಂದರೆ ನಾವು ಒಂದು ಮೆಜರ್ಮೆಂಟನ್ನಾಗಿ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ನಾವು ಹೋಳಿಗೆಯನ್ನು ಮಾಡ್ಬೋದು. ಇವತ್ತು ನಾನು ನಿಮಗೆ ಹೇಳಿಕೊಡ್ತಾ ಇರೋವಂಥ ರೀತಿಯಲ್ಲಿ ಒಂದು ಸತಿ ಮಾಡಿ ನೋಡಿ, ಮನೆಯಲ್ಲಿ ತುಂಬ ಚೆನ್ನಾಗಿ ಒಬ್ಬಟ್ಟನ್ನು ಮಾಡ್ತೀರಾ. ಈಗ ಇಲ್ಲಿ ಮಸಾಲೆ ಕೂಡ ತಣ್ಣಗಾಗಿತ್ತು, ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಇದನ್ನೂ ಕೂಡ ನುಣ್ಣಗೆ ಎಷ್ಟಾಗುತ್ತೆ ಅಷ್ಟು ಪೇಸ್ಟನ್ನಾಗಿ ಮಾಡ್ಕೋತಾ ಇದ್ದೀನಿ. ಈಗ ಇಲ್ಲಿ ಮಸಾಲ ವಡ ಕಲರ್ ಕೂಡ ಚೇಂಜ್ ಆಗಿತ್ತು. ಸೊ ಒಂದು ಪ್ಲೇಟ್ಗೆ ಸರ್ವನ್ನ ಮಾಡ್ತಾ ಇದ್ದೀನಿ. ಏನಪ್ಪ ಇಷ್ಟು ಬ್ಲ್ಯಾಕ್ ಆಯಿತು ಅನ್ಕೋಬೇಡಿ. ಸೊ ಯಾಕಂದರೆ ಸ್ವಲ್ಪ ಇದು ದಪ್ಪ ಮಾಡಿರ್ತೀವಲ್ಲ, ಒಳಗಿನವರೆಗೂ ಇದು ಚೆನ್ನಾಗಿ ಕುಕ್ ಆಗಲಿ ಅನ್ನೋ ಕಾರಣಕ್ಕೆ ಮೇಲ್ಗಡೆ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ನೀರನ್ನು ಸಪ್ರೇಟನ್ನಾಗಿ ಮಾಡಿ ಈ ನೀರನ್ನು ಸೈಡ್ಗೆ ಇಟ್ಟಿದ್ದೀನಿ ಫ್ರೆಂಡ್ಸ್. ನಂತರ ಈಗ ಕುಕ್ಕರ್ಗೆ ಬೇಳೆಯನ್ನು ಸೇರಿಸ್ಕೊತಾ ಇದ್ದೀನಿ. ಯಾವ ಕಪ್ಪಿಂದ ನಾವು ಬೇಳೆಯನ್ನು ಹಾಕಿದ್ವಲ್ಲ ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ಬೆಲ್ಲವನ್ನು ನಾನು ಸೇರಿಸ್ಕೊಂಡಿದ್ದೀನಿ. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ನಾವು ಕುಕ್ ಮಾಡ್ಕೋಬೇಕು. ಈಗ ಇಲ್ಲಿ ಮಸಾಲ ವಡ ಕೂಡ ರೆಡಿಯಾಗಿದೆ. ಚೆನ್ನಾಗಿ ನಾವೀಗ ಬೇಳೆ ಮತ್ತು ಬೆಲ್ಲವನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು. ಸ್ವಲ್ಪ ಬಿಟ್ಟರು ಕೂಡ ಇದು ತಳ ಹಿಡಿಯೋಕ್ಕೆ ಶುರು ಆಗುತ್ತೆ. ಹಾಗಾಗಿ ಬೆಲ್ಲ ಕರಗ್ತಾ ಇದು ಸ್ವಲ್ಪ ನೀರಾಗಿ ಆಗುತ್ತೆ. ನೋಡ್ತಾ ಇರ್ಬೋದು ಈ ರೀತಿ ಆಗುತ್ತೆ. ಆದರೆ ಇದು ಚೆನ್ನಾಗಿ ಗಟ್ಟಿಯಾಗೋವರೆಗೂ ನಾವು ಕುಕ್ ಮಾಡ್ತಾನೆ ಇರಬೇಕು. ಒಂದು 5 ನಿಮಿಷದಲ್ಲಿ ಇದು ಚೆನ್ನಾಗಿ ಗಟ್ಟಿ ಆಗುತ್ತೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನಮ್ದು ಇಲ್ಲಿ ಹೂರಣ ಅಂತ ನಾವು ಇದಕ್ಕೆ ಕರಿತೀವಿ. ಸೊ ಹೂರಣ ಇಲ್ಲಿ ರೆಡಿ ಆಯಿತು. 1 ಸ್ಪೂನ್ ಆಗುವಷ್ಟು ಮಾತ್ರ ನಾನು ಸೈಡ್ಗೆ ಇಟ್ಟಿದ್ದೀನಿ. ಯಾಕೆ ಅಂತ ನಿಮಗೆ ಕೊನೆಯಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ಈಗ ಇಲ್ಲಿ ಬಿಸಿ ಬಿಸಿಯಾಗಿರುವಂಥ ಹೂರಣವನ್ನು ನಾವು ಒಂದು ಜರಡಿಗೆ ಸೇರಿಸ್ಕೋಬೇಕು. ಹಿಟ್ಟೆಲ್ಲ ನಾವು ಜರಡಿ ಮಾಡ್ಕೋತೀವಿ ನೋಡಿ ಸ್ಟೀಲ್ದು, ಅದಕ್ಕೆ ನಾನಿಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ಈ ರೀತಿ ಮಾಡೋದ್ರಿಂದ ತುಂಬ ಬೇಗನೆ ಇದು ಮ್ಯಾಶ್ ಆಗುತ್ತೆ. ಹಾಗೆ ತುಂಬ ಅಂದರೆ ತುಂಬಾ ಸಾಫ್ಟಾಗಿ ಇಲ್ಲಿ ಹೂರಣ ರೆಡಿ ಆಗುತ್ತೆ. ಸೊ ಈ ರೀತಿ ಜರಡಿ ಇಲ್ಲಪ್ಪ ನಮಗೆ ಮತ್ತು ಪ್ರೆಸ್ ಮಾಡಿ ಮಾಡೋಕ್ಕೆ ಆಗಲ್ಲ ಅಂದರೆ ನೀವು ಮಿಕ್ಸಿ ಜಾರಲ್ಲಿ ಕೂಡ ಇದನ್ನು ರುಬ್ಕೋಬೋದು. ಯಾವ ರೀತಿ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ಈಗ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಸಾಫ್ಟಾಗಿ ಎಷ್ಟು ಜಿನ್ನಗೆ ಇದು ರೆಡಿಯಾಗಿದೆ ಅಂದ್ಬಿಟ್ಟು. ಈ ಮಿಕ್ಸಿ ಜಾರಲ್ಲಿ ರುಬ್ಬಿದ್ರು ಕೂಡ ಇಷ್ಟು ಜಿನ್ನಗೆ ಇದು ಆಗೋದಿಲ್ಲ ಫ್ರೆಂಡ್ಸ್. ನಂತರ ನಾನಿಲ್ಲಿ ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸಿ ಜಾರಲ್ಲಿ ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ಮಿಕ್ಸಿ ಜಾರಲ್ಲಿ ಬಿಸಿ ಬಿಸಿಯಾಗಿ ಹಾಕಿದರೆ ಅಷ್ಟು ಸರಿಯಾಗಿ ಆಗೋದಿಲ್ಲ, ಶಾಕ್ ಎಲ್ಲ ಹೊಡೆದ್ಬಿಡುತ್ತೆ ಅಂತಾರೆ. ಹಾಗಾಗಿ ನೋಡ್ತಾ ಇರ್ಬೋದು ನಾನಿಲ್ಲಿ ಒಂದು 2-3 ಸತಿ ಇದನ್ನು ಸುತ್ತಿಸಿದ್ರು ಕೂಡ ಅಷ್ಟು ಸಣ್ಣಗೆ ಇದು ಆಗಿಲ್ಲ. ಸೊ ನಾವು ಈ ರೀತಿ ಜರಡಿಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಆಗುತ್ತೆ ನನ್ನ ಪ್ರಕಾರ. ಸೊ ಕರೆಂಟೆಲ್ಲ ಹೋದಾಗ ಅದನ್ನು ಯೂಸ್ ಮಾಡಿ ಟಿಪ್ಸು. ಸೊ ತುಂಬಾ ಅಂದರೆ ತುಂಬ ಬೇಗ ಆಗುತ್ತೆ. ಸ್ವಲ್ಪ ನಾವು ಪ್ರೆಸ್ ಮಾಡಿ ಅದನ್ನು ಮಿಕ್ಸ್ ಮಾಡಬೇಕು ಅಷ್ಟೇ. ಇಲ್ಲಿ 2 ಹೂರಣವನ್ನು ನಾನು ಮಿಕ್ಸ್ ಮಾಡಿದ್ದೀನಿ. ನಂತರ ಇಲ್ಲಿ ನಾವು ಮೊದಲೇ ನೀರೇನು ತೆಗೆದಿಟ್ಟಿದ್ವಲ್ಲ ಆ ನೀರಿಗೆ 1 ಮುಷ್ಟಿ ಆಗೋಷ್ಟು ಬೇಳೆಯನ್ನು ಸೇರಿಸ್ತಾ ಇದ್ದೀನಿ. ನಂತರ ಇದಕ್ಕೆ ರುಬ್ಬಿಟ್ಟಿರುವಂಥ ಮಸಾಲೆಯನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇದಕ್ಕೆ ನಾವು ಕಟ್ಟಿನ ಸಾರು ಅಂತ ಕರಿತೀವಿ. ಸೊ ನಿಮ್ಮ ಕಡೆ ಎಲ್ಲ ಏನು ಕರೀತಾರೆ ಈ ಸಾಂಬಾರಿಗೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ನಂತರ ಹುಣಸೆ ಹಣ್ಣಿನ ರಸವನ್ನು ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದಕ್ಕೆ ನೀವು ನೀರು ಎಷ್ಟು ಬೇಕಲ್ಲ ಅಷ್ಟು ಇದಕ್ಕೆ ಸೇರಿಸ್ಕೋಬೋದು. ಬೇಕಂದರೆ ಇದಕ್ಕೆ ಕೊಬ್ಬರಿ ತುರಿ ಕೂಡ ನೀವು ಸೇರಿಸ್ಕೋಬೋದು. ಕೊಬ್ಬರಿಯನ್ನು ರುಬ್ಬಿ ಹಾಕಬೇಡಿ, ಹಾಗೆ ತುರಿಯನ್ನು ಸೇರಿಸ್ಕೊಳ್ಳಿ. ಸ್ವಲ್ಪನೇ ಅರಿಶಿನ, ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಸೇರಿಸ್ತಾ ಇದ್ದೀನಿ. ಇದನ್ನ ಈಗ ನಾವು ಕುದಿಯೋಕೆ ಇಡಬೇಕು. ಇದು ಕುದಿಯುವಾಗ ನಾವು ಆವಾಗಲೇ ಏನು ಹೂರಣ ತೆಗೆದಿಟ್ಟಿದ್ವಿ ನೋಡಿ 1 ಸ್ಪೂನ್ ಆಗೋಷ್ಟು, ಅದನ್ನು ಕೂಡ ಈಗ ನಾನಿಲ್ಲಿ ಸೇರಿಸ್ತೀನಿ. ನಿಮಗೆ ಹುಳಿ ಸಿಹಿ ಬೇಕಪ್ಪ ಅಂದರೆ ಈ ಹೂರಣವನ್ನು ಸೇರಿಸ್ಕೊಳ್ಳಿ, ತುಂಬಾ ಚೆನ್ನಾಗಾಗುತ್ತೆ ಈ ಕಟ್ಟಿನ ಸಾಂಬಾರು. ಚೆನ್ನಾಗಿ ಇಲ್ಲಿ ಸಾಂಬಾರು ಕುದೀತಾ ಇದೆ. ಈಗ ನಾನಿಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಒಗ್ಗರಣೆಗೆ ಮೊದಲಿಗೆ ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಸೇರಿಸ್ಕೊತಾ ಇದ್ದೀನಿ. ನೀವೇನಾದರೂ ಹಸಿ ಖಾರ ಬೇಡಪ್ಪ ಅಂದರೆ ಕೆಂಪು ಖಾರನ ಈ ಎಣ್ಣೆಯಲ್ಲಿ ಸೇರಿಸ್ಕೋಬೋದು. ಸಾಸಿವೆ, ಜೀರಿಗೆ, 1 ಬೆಳ್ಳುಳ್ಳಿ, ನಂತರ ಗರಂ ಮಸಾಲ, ಕರಿಬೇವಿನ ಸೊಪ್ಪನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪನೇ ಅರಿಶಿನವನ್ನು ಕೂಡ ಇಲ್ಲಿ ಸೇರಿಸ್ಕೊಂಡು ಬಿಸಿ ಆದ ತಕ್ಷಣವೇ ನಾನು ಸಾಂಬಾರನ್ನು ಹಾಕಿ ಮುಚ್ಚಿಬಿಡ್ತಾ ಇದ್ದೀನಿ. ಗ್ಯಾಸನ್ನು ಆಫ್ ಮಾಡಿ. ನಂತರ ನಾನಿಲ್ಲಿ ಆಲೂಗಡ್ಡೆ ಮೇಲಿರುವಂಥ ಸಿಪ್ಪೆಯನ್ನೆಲ್ಲ ಸಪ್ರೇಟನ್ನಾಗಿ ಮಾಡಿ ಚೀಪ್ಸ್ ರೀತಿಯಲ್ಲಿ ಇದನ್ನ ಕಟಿಂಗನ್ನು ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟು ನಮ್ಮ ಉತ್ತರ ಕರ್ನಾಟಕ ಕಡೆ ಎಲ್ಲ ಹಬ್ಬಕ್ಕೆ ಬದ್ನಿಕಾಯಿ ಪಲ್ಯನೇ ಮಾಡ್ತಾರೆ. ಸೊ ಬದ್ನಿಕಾಯಿ ತಿನ್ನಲ್ಲಪ್ಪ ಅಂದರೆ ಈ ರೀತಿ ಆಲೂಗಡ್ಡೆ ಪಲ್ಯ ಕೂಡ ಮಾಡ್ತಾರೆ. ಸೊ ನಾನು ಬದ್ನಿಕಾಯಿ ತಿನ್ನಲ್ಲ ಅಂತೇನಿಲ್ಲ, ಆದರೆ ನನಗೆ ಇವತ್ತು ಬದ್ನಿಕಾಯಿ ಸಿಗಲಿಲ್ಲ. ಸೊ ಮನೆ ಹತ್ರ ಬರ್ತಾರೆ ಅಂತ ವೇಟ್ ಮಾಡಿದೆ. ಸೊ ಬರಲಿಲ್ಲ, ಹಾಗಾಗಿ ನಾನು ಆಲೂಗಡ್ಡೆ ಪಲ್ಯವನ್ನು ಮಾಡ್ತಾಯಿದ್ದೀನಿ. ಬದ್ನಿಕಾಯಿ ಪಲ್ಯ ಯಾವ ರೀತಿ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕ ಕಡೆಯಲ್ಲೇ ಅಂತ ನಿಮ್ಗೇನಾದರೂ ವಿಡಿಯೋ ಬೇಕಂದರೆ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪನೇ ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಇದರಲ್ಲಿ ಎಣ್ಣೆ ಜಾಸ್ತಿ ಆಗಿತ್ತು ಅಂದ್ಬಿಟ್ಟು ಸೈಡ್ಗೆ
ಎತ್ತಿಟ್ಟಿದ್ದೀನಿ ನಾನು. ಮತ್ತೆ ಯಾವುದಾದ್ರೂ ಪಲ್ಯಕ್ಕೆ ಯೂಸ್ ಮಾಡ್ಬೋದು ಅಂದ್ಬಿಟ್ಟು ಸ್ವಲ್ಪನೇ ಗರಂ ಮಸಾಲ, ನಂತರ ಅಚ್ಕಾರದ ಪುಡಿ, ಅರಿಶಿನವನ್ನು ಕೊಡೋದಕ್ಕೆ ಸ್ವಲ್ಪನೇ ಸೇರಿಸ್ತಾ ಇದ್ದೀನಿ. ಒಂದೇ ಸತಿ ನಾವು ಸೇರಿಸೋದ್ರಿಂದ ಒಂದೇ ಕಡೆ ಕೂತ್ಕೊಂಡ್ಬಿಡುತ್ತೆ. ಹಾಗಾಗಿ ಈಗ ನಾನಿಲ್ಲಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ನಾನು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ನೀರನ್ನು ನೀವು ಯಾವುದೇ ಕಾರಣಕ್ಕೂ ಇದಕ್ಕೆ ಸೇರಿಸಬಾರ್ದು. ಇದೊಂದು ರೀತಿಯಲ್ಲಿ ಸ್ನ್ಯಾಕ್ಸ್ ರೀತಿಯಲ್ಲಿ ಆಗುತ್ತೆ. ಹೋಳಿಗೆ ಜೊತೆ ತಿನ್ನೋಕ್ಕೆಲ್ಲ ತುಂಬಾ ಚೆನ್ನಾಗಿ ಅನಿಸುತ್ತೆ. ಹಾಗೆ ಸಾಯಂಕಾಲ ಟೀ ಜೊತೆ ಕೂಡ ತಿನ್ನೋಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್. ಕೊನೆಯದಾಗಿ ನಾನಿಲ್ಲಿ ಕೋಸಂಬರಿಯನ್ನು ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಕೋಸಂಬರಿಗೆ ಈರುಳ್ಳಿ ಮತ್ತು ಸೌತೆಕಾಯಿ, ಕ್ಯಾರೆಟು, ಟೊಮೆಟೊ ಮತ್ತು ತೆಂಗಿನ ತುರಿ ಹಾಕಿ ಕೊನೆಯಲ್ಲಿ ಉಪ್ಪು, ಕಾಳುಮೆಣಸು, ಚಾಟ್ ಮಸಾಲ, ನಂತರ ಸ್ವಲ್ಪನೇ ಇದಕ್ಕೆ ಲಿಂಬೆಹಣ್ಣಿನ ರಸವನ್ನು ಕೂಡ ಸೇರಿಸ್ತಾ ಇದ್ದೀನಿ. ಕೋಸಂಬರಿ ಬೇಕೇ ಬೇಕಲ್ವಾ ಊಟದಲ್ಲಿ, ಹಾಗಾಗಿ ನಾನು ಕೋಸಂಬರಿನ ಸೇರಿಸ್ತಾ ಇದ್ದೀನಿ. ನಿಮಗೆ ಹೆಸರು ಕಾಳು ಇಷ್ಟ ಇದ್ದರೆ ನೀವು ಕೋಸಂಬರಿಯಲ್ಲಿ ಹೆಸರು ಕಾಳು ಕೂಡ ಸೇರಿಸ್ಕೋಬೋದು. ನನ್ನ ಮಗನಿಗೆ ಬಾಯಲ್ಲಿ ಕಚ್ ಅನ್ನುತ್ತೆ ಅಂತ ಹೇಳ್ತಾನೆ, ಹಾಗಾಗಿ ನಾನು ಸೇರಿಸಿಲ್ಲ. ಎಲ್ಲ ಅಡುಗೆ ಮುಗೀತು. ಕೊನೆಗೆ ನಾನಿಲ್ಲಿ ಒಬ್ಬಟ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದೆಲ್ಲ ಅಡುಗೆ ಮಾಡಿಕೊಂಡು ಒಬ್ಬಟ್ಟು ಮಾಡ್ತಾಯಿದ್ರೆ ಕೆಲಸ ಬೇಗ ಆಗುತ್ತೆ. ಹಾಗಾಗಿ ಅಲ್ಲಿವರೆಗೂ ಹಿಟ್ಟು ಕೂಡ ತುಂಬ ಚೆನ್ನಾಗಿ ನೆನೆದಿದೆ, ನೋಡ್ತಾ ಇರ್ಬೋದು. ಈಗ ಒಂದು ಸತಿ ಕೈಲಿಂದ ಚೆನ್ನಾಗಿದೆನ ಮತ್ತೊಂದು ಸತಿ ಕಲಿಸ್ಕೋಬೇಕು ಫ್ರೆಂಡ್ಸ್. ಬೇಕಂದರೆ ಸ್ವಲ್ಪನೇ ಕೈಗೆ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಯಾಕಂದರೆ ರವೆ ಹಾಕಿರ್ತೀವಲ್ಲ, ಚೆನ್ನಾಗಿದು ಮತ್ತೆ ಉಬ್ಬಿರುತ್ತೆ. ಹಾಗಾಗಿ ಈ ರೀತಿ ಕಲಿಸ್ಕೊಂಡು ಉಳ್ಳೆಯನ್ನಾಗಿ ಮಾಡ್ಕೋತಾ ಇದ್ದೀನಿ. ಚಪಾತಿ ಉಳ್ಳೆ ಮಾಡ್ತೀವಿ, ಅದರಲ್ಲಿ ಅರ್ಧ ಮಾತ್ರ ನಾನಿಲ್ಲಿ ತೊಗೊಂಡಿದ್ದೀನಿ, ಚಿಕ್ಕ ಗಾತ್ರದ್ದು. ನಾನು ನಿಮಗೆ ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ, ಅದೇ ರೀತಿ ನಾವು ಇದನ್ನು ಪ್ರೆಸ್ ಮಾಡ್ಕೋಬೇಕು. ನಡುವಿಗೆ ದಪ್ಪ ಇರಬೇಕು, ಸೈಡ್ಗೆಲ್ಲ ತುಂಬ ತಿಳುವಾಗಿಯೇ ಇರಬೇಕು. ನಂತರ ನಾನು ಇದಕ್ಕೆ ಹೂರಣವನ್ನು ಸೇರಿಸ್ತಾ ಇದ್ದೀನಿ. ನಾವು ಯಾವ ಗಾತ್ರದ ಹಿಟ್ಟನ್ನು ತಗೋತೀವಲ್ಲ ಅದೇ ಗಾತ್ರದ ಹೂರಣವನ್ನು ತಗೊಂಡು ಚೆನ್ನಾಗಿ ನಾವು ಈ ರೀತಿ ಪ್ರೆಸ್ ಮಾಡಬೇಕು ಸ್ಲೋಲಿಯಾಗಿ. ನಂತರ ಇನ್ನೊಂದು ಕೈಲಿಗೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ಳಿ, ಕೈಗೆ ಅಂಟ್ತಾ ಇದ್ದರೆ. ಈ ರೀತಿ ನಾವು ಮೋದಕ ಎಲ್ಲ ಮಾಡ್ತೀವಿ ನೋಡಿ, ಅದೇ ರೀತಿ ಇದನ್ನು ಕೂಡ ಮಾಡ್ಕೋಬೇಕು ಫ್ರೆಂಡ್ಸ್. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ನಿಮ್ಗೆ ಈ ರೀತಿ ಬರ್ತಾ ಇಲ್ಲಪ್ಪ ಅಂದರೆ ನೀವು ಕೈಗೆ ಹಿಟ್ಟನ್ನು ಹಚ್ಕೊಂಡ್ಬಿಟ್ಟು ಪರೋಟ ಎಲ್ಲ ಮಾಡ್ತೀವಿ ನೋಡಿ, ಆ ರೀತಿ ಮಾಡ್ಕೋಬಹುದು. ಆದರೆ ಹಿಟ್ಟು ತುಂಬ ಚೆನ್ನಾಗಿ ಗಟ್ಟಿಯಾಗಿರಬೇಕು, ಹೂರಣ ಕೂಡ ಗಟ್ಟಿಯಾಗಿ ಇರಬೇಕು. ಹೂರಣ ನೀವು ಕುಕ್ ಮಾಡ್ಕೋವಾಗ ತುಂಬ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ. ನಾನು ಯಾವ ರೀತಿ ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೀನಲ್ಲ ಅದೇ ರೀತಿ ನೀವು ಕುಕ್ ಮಾಡಿಕೊಂಡು ರುಬ್ಕೊಂಡ್ರೆ ತುಂಬ ಚೆನ್ನಾಗಿ ಹೋಳಿಗೆ ಇಲ್ಲಿ ರೆಡಿಯಾಗುತ್ತೆ. ನಂತರ ಒಂದು ಪಾಕೆಟ್ ಹಾಳೆಯನ್ನು ತಗೊಂಡು ಸ್ವಲ್ಪ ಎಣ್ಣೆಯನ್ನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ನಂತರ ಕೈಲಿಂದ ಮತ್ತೊಂದು ಸತಿ ಇದನ್ನು ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪನೇ ಎಣ್ಣೆಯನ್ನು ಹಚ್ಕೊಂಡು ಚಪಾತಿ ಎಲ್ಲ ಲಟ್ಟಿಸ್ಕೊತೀವಲ್ಲ ಅದೇ ರೀತಿ ಸ್ಲೋಲಿಯಾಗಿ ಲಟ್ಟಿಸ್ಕೊಳ್ಳಿ. ನಾನು ಯಾಕಂದರೆ ವಿಡಿಯೋ ಇಲ್ಲಿ ಸ್ವಲ್ಪ ಲೆಂತ್ ಆಗುತ್ತೆ ಅನ್ನೋ ಕಾರಣಕ್ಕೆ ಫಾಸ್ಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡ್ತಾ ಇರ್ಬೋದು ಹೂರಣ ಇದು ಎಲ್ಲ ಕಡೆಗೆ ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗಿದೆ ಅಂದ್ಬಿಟ್ಟು. ಕೈಲಿಂದ ಈ ರೀತಿ ಪ್ರೆಸ್ ಮಾಡಿನೇ ನಾವು ನಂತರ ಲಟ್ಟಿಸ್ಕೋಬೇಕು ಫ್ರೆಂಡ್ಸ್. ನಿಮಗೆ ಈ ರೀತಿ ಎಣ್ಣೆಯಿಂದ ಬರ್ತಾ ಇಲ್ಲಪ್ಪ ಅಂದರೆ ನೀವು ಹಿಟ್ಟಿನಿಂದ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಇನ್ನೊಂದು ಸತಿ ನಿಮಗೆ ಹಿಟ್ಟಿನಿಂದ ಯಾವ ರೀತಿ ಮಾಡಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ಸ್ವಲ್ಪನೇ ಗೋಧಿ ಹಿಟ್ಟನ್ನು ಸ್ಪ್ರೆಡ್ ಮಾಡಿಕೊಂಡು ಚಪಾತಿ ಎಲ್ಲ ಲಟ್ಟಿಸ್ತೀವಲ್ಲ ಅದೇ ರೀತಿಯಾಗಿ ಸ್ಲೋಲಿಯಾಗಿ ಲಟ್ಟಿಸ್ಕೋಬೇಕು ಫ್ರೆಂಡ್ಸ್. ನಿಮಗೆ ಸ್ವಲ್ಪ ನೀವು ಎಣ್ಣೆಯನ್ನು ಯೂಸ್ ಮಾಡ್ದೇ ಒಬ್ಬಟ್ಟನ್ನು ಮಾಡಬೇಕಂದ್ರೆ ಝೀರೋ ಆಯಿಲ್ ಒಬ್ಬಟ್ಟು ನಿಮಗೆ ಬೇಕಪ್ಪ ಅಂದರೆ ಕೆಳಗಡೆ ಲಿಂಕನ್ನು ಕೊಡಿರ್ತೀನಿ, ಪ್ಲೀಸ್ ಒಂದ್ಸತಿ ಹೋಗಿ ನೋಡಿ. ಪ್ರತಿಯೊಂದು ಡೀಟೇಲ್ಸ್ ಆಗಿ ನಾನು ಒಂದೊಂದೇ ವಿಡಿಯೋ ಕೂಡ ಸಪ್ರೇಟಾಗಿ ಮಾಡಿದ್ದೀನಿ. ಪ್ರತಿಯೊಂದು ವಿಡಿಯೋದು ಲಿಂಕನ್ನು ಕೂಡ ನಾನು ಕೆಳಗೆ ಕೊಟ್ಟಿರ್ತೀನಿ, ಬೇಕಂದರೆ ನೀವು ಒಂದ್ಸತಿ ಚೆಕ್ ಮಾಡ್ಕೋಬೋದು. ಹೂರಣ ಮಾತ್ರ ಚೆನ್ನಾಗಿ ನಾವು ರುಬ್ಕೊಂಡಿರಬೇಕು, ಇಲ್ಲ ಅಂದರೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಬೇಳೆ ಕಾಣೋಕ್ಕೆ ಶುರು ಆಗುತ್ತೆ. ಈಗ ಇಲ್ಲಿ ತವಾ ಕೂಡ ಬಿಸಿಯಾಗಿದೆ ಫ್ರೆಂಡ್ಸ್. ಗ್ಯಾಸನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಬೇಯಿಸ್ಕೋಬೇಕು. ಚೆನ್ನಾಗಿ ನೀವು ಎರಡು ಸೈಡ್ಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಸ್ಪ್ರೆಡ್ ಮಾಡಿಕೊಂಡು ಚೆನ್ನಾಗಿ ನೀವು ಇದನ್ನು ಬೇಯಿಸ್ಕೋಬೇಕು. ತುಂಬ ಚೆನ್ನಾಗಿ ಒಬ್ಬಟ್ಟಿಲ್ಲಿ ರೆಡಿ ಆಗುತ್ತೆ. ಆದರೆ ಒಂದು ಕಪ್ಪನ್ನು ನೀವು ಮೆಜರ್ಮೆಂಟನ್ನಾಗಿ ಮಾಡಿಕೊಳ್ಳಿ. ಸಿಹಿ ಕೂಡ ಪರ್ಫೆಕ್ಟಾಗಿ ಇವತ್ತು ನಾನು ನಿಮಗೆ ಹೇಳಿಕೊಟ್ಟಿದ್ದೀನಿ ಫ್ರೆಂಡ್ಸ್. ಇನ್ನೊಂದೇನಪ್ಪ ಅಂದರೆ ನನ್ನ ಗಂಡನ ಮನೆ ಕಡೆ ಎಲ್ಲ ಒಬ್ಬಟ್ಟಲ್ಲಿ ನಾನು ಫೇಮಸ್ ಅಂತ ಹೇಳ್ಬೋದು. ಯಾಕಂದರೆ ಪ್ರತಿಯೊಬ್ಬರು ಒಬ್ಬಟ್ಟು ತುಂಬ ಚೆನ್ನಾಗಿ ಮಾಡ್ತಾಳೆ ಗೀತಾ ಅಂತ ಹೇಳ್ತಾನೆ ಇರ್ತಾರೆ. ಹಾಗಾಗಿ ನಮ್ಮ ಮನೆಯಲ್ಲಿ ಒಬ್ಬಟ್ಟು ಮಾಡೋದ್ರಲ್ಲಿ ಅಂದರೆ ನಾನೇ ಫೇಮಸ್ ಅಂತ ಅನ್ಕೋತೀನಿ. ನಾನು ಮದುವೆಗಿಂತ ಮುಂಚೆ ಎಲ್ಲ ಮೇದ ಹಿಟ್ಟಿನ ಒಬ್ಬಟ್ಟು ಜಾಸ್ತಿನೇ ಮಾಡ್ತಿದ್ವಿ. ಆದರೆ ಇತ್ತೀಚೆಗೆ ಮೇದ ಅಷ್ಟು ಒಳ್ಳೆಯದಲ್ಲ ಅಂತ ಗೊತ್ತಾದ ಮೇಲೆ 4 ವರ್ಷದಿಂದ ನಾನು ಮೇದ ಹಿಟ್ಟನ್ನು ತುಂಬಾ ಕಡಿಮೆ ಮಾಡಿದ್ದೀನಿ. ಗೋಧಿ ಹಿಟ್ಟಿನಿಂದನೇ ಎಲ್ಲ ರೆಸಿಪಿಯನ್ನು ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀನಿ, ಹಾಗೆ ಮಾಡಿ ಕೂಡ ತೋರಿಸ್ತಾ ಇರ್ತೀನಿ. ಆಲ್ಮೋಸ್ಟು ನಾನು 4 ವರ್ಷದಿಂದ ಗೋಧಿ ಹಿಟ್ಟಿನ ಒಬ್ಬಟ್ಟನ್ನೇ ಮಾಡಿ ಮನೆಯಲ್ಲಿ ಹಬ್ಬದಲ್ಲೆಲ್ಲ ಊಟ ತಿನ್ಕೋತಾ ಇರ್ತೀವಿ.
ಸೊ ಪೂರ್ತಿ ಗೋಧಿ ಹಿಟ್ಟಿನ ಒಬ್ಬಟ್ಟನ್ನು ಯಾವ ರೀತಿ ಮಾಡಬೇಕಂತ ಕೂಡ ನಾನು ಹೋದ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಬೇಕಂದರೆ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಏನಪ್ಪ ಅವಳು ತನ್ನ ಬಗ್ಗೆ ತಾನೇ ಹೇಳ್ಕೋತಾ ಇದ್ದಾಳಲ್ಲ ಅಂತ ಅನ್ಬೋದು. ಆದರೆ ಒಬ್ಬಟ್ಟು ಮಾಡೋದ್ರಲ್ಲಿ ನನಗೊಂದು ರೀತಿಯಲ್ಲಿ ಖುಷಿ ಕೂಡ, ಹಾಗೆ ತುಂಬ ಬೇಗ ಅಂದರೆ ಬೇಗನೂ ಕೂಡ ಮಾಡಿಬಿಡ್ತೀನಿ. ಸೊ 1ರಿಂದ 2 ಸತಿ ಒಬ್ಬಟ್ಟು ನಾವು ಮನೇಲಿ ಮಾಡ್ತಾಯಿದ್ರೆ ಆಮೇಲೆ ನಮಗಿದು ಕಷ್ಟ ಅಂತ ಆಗೋದೇ ಇಲ್ಲ. ಯಾಕಂದರೆ ಒಬ್ಬೊಬ್ಬರು ಒಬ್ಬಟ್ಟು ಮಾಡೋದಾದರೆ ಒಂದು ದೊಡ್ಡ ಕೆಲಸ ಅಂತ ಅಂದ್ಕೊಂಡ್ಬಿಡ್ತಾರೆ. ಸೊ ಒಂದು ಕಪ್ಪನ ಮೆಜರ್ಮೆಂಟನ್ನು ಮಾಡ್ಕೊಳ್ಳಿ. ಏನಪ್ಪ ಮತ್ತೊಂದು ಟಿಪ್ಸ್ ಅಂದರೆ, ನೀವೇನಾದರೂ ಹಬ್ಬದ ಅಡುಗೆ ಮಾಡ್ತಾಯಿದ್ರೆ ಮೊದಲಿಗೆ ಈ ರೀತಿ ಬೇಳೆ ಹಿಟ್ಟನ್ನು ಕಲಿಸ್ಕೊಂಡು ಸೈಡ್ಗೆ ಇಟ್ಕೊಂಡು ನಂತರ ಎಲ್ಲ ಕೆಲಸನ ಮುಗಿಸ್ಕೊಂಡು ಕೊನೆಯಲ್ಲಿ ಒಬ್ಬಟ್ಟು ಮಾಡ್ತಾಯಿದ್ರೆ ಅಷ್ಟು ಬೇಜಾರು ಕೂಡ ಆಗೋದಿಲ್ಲ, ಬೇಗನೆ ಆಗುತ್ತೆ. ನಾನಿವತ್ತಿಲ್ಲಿ ಯುಗಾದಿ ಹಬ್ಬದ ಅಡುಗೆ ರೆಸಿಪಿಯನ್ನು ಪೂರ್ತಿ ಮಾಡಿ ತೋರಿಸಿದ್ದೀನಿ. ಸೊ ಇಲ್ಲಿ ಮಜ್ಜಿಗೆ ಮೆಣಸಿನ್ಕಾಯಿ ಕೂಡ ಮೊದಲೇ ಮಾಡಿದ್ದೆ, ಅದನ್ನು ಕೂಡ ಫ್ರೈ ಮಾಡಿದ್ದೀನಿ. ಕೊನೆಯಲ್ಲಿ ನೋಡ್ತಾ ಇರ್ಬೋದು ನಮ್ಮದು ಒಬ್ಬಟ್ಟು ಎಷ್ಟು ಸಾಫ್ಟಾಗಿದೆ ಅಂದ್ಬಿಟ್ಟು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ಈ ವಿಡಿಯೋ ನೀವು ಕೇಳಿರೋ ಕಾರಣಕ್ಕೆ ಇವತ್ತು ಮಾಡಿ ತೋರಿಸಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ ಫ್ರೆಂಡ್ಸ್. ಎಲ್ಲ ಸ್ವೀಟ್ ತಿಂತೀವಿ. ಹೌದಾ? ಚಪಾತಿ ಅಲ್ಲ ಮಗನಿ, ಅದು ಒಬ್ಬಟ್ಟು ಹೋಳಿಗೆ. ಎಲ್ಲೋ ಚಪಾತಿ. ಹಾಗೆ ತಿಂತೀಯ? ಹೆಂಗೆ ತಿಂತೀಯ? ಎಲ್ಲ ನನ್ನ ಯೂಟ್ಯೂಬ್ ಕುಟುಂಬದವರಿಗೆ ಮುಂಚಿತವಾಗಿ ಯುಗಾದಿ ಹಬ್ಬದ ಶುಭಾಶಯಗಳು.